ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಎಲ್ಲ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಫಸ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರ್ತೀರಾ, ಗೋಮೂತ್ರದಿಂದ ಸಾರಿಸ್ಕೊಂಡಿರಿ. ಇಲ್ಲ ಗೋಮೂತ್ರ ಸಿಕ್ಕಿಲ್ಲ ಅಂದರೆ ಒಂದು ಚಿಟಿಕೆ ಅರಶಿನ ಹಾಕಿ ಶುದ್ಧೋದಕ ಮಾಡ್ಕೊಂಡಿರಿ. ಒಂದು ಮಣೆ ಮೇಲೆ ಅಷ್ಟದಳ ಪದ್ಮ, ರಂಗೋಲಿ ಹಾಕೊಳ್ಳಿ, ಶಂಖ ಚಕ್ರ, ಗೋಪಾದ, ಒಂದು ತುಳಸಿ ಕಟ್ಟೆ ಮತ್ತು ಹಸುವಿನ ರಂಗೋಲಿ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನ ಏರಿಸಿ ತದನಂತರ ಒಂದು ತಟ್ಟೆ ಒಳಗೆ 5 ಇಡಿ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಮೇಲೆ ಅಷ್ಟದಳ ಪದ್ಮವನ್ನು ಬರೀರಿ, ಇಲ್ಲ ಶ್ರೀ ಬರೀರಿ. ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಅದರ ಮೇಲೆ ಕಳಶದಲ್ಲಿ ಕಂಠದವರೆಗೆ ನೀರು ತುಂಬಿಸ್ಬಿಟ್ಟು ಕಳಶದ ಮೇಲೆ ಸ್ವಸ್ತಿಕ್ ಬರೀರಿ. ಸ್ವಸ್ತಿಕ್ಕು ಹೋಮು ಬರೆದ್ಬಿಟ್ಟು ಸ್ವಸ್ತಿಕ್ಗೂ ಅರಿಶಿನ ಕುಂಕುಮ ಹಚ್ಚಿ ತದನಂತರ ಕಳಶದಲ್ಲಿ ನೀರು ತುಂಬಿರ್ತೀರಲ್ಲ ಅದಕ್ಕೆ ಕಾಲುಂಗುರ, ಪಿಳ್ಳೆ ಮತ್ತು ಅಡಿಕೆ, ಅಕ್ಷತೆ ಕಾಳು, ಹೂವು ಇಷ್ಟನ್ನು ಹಾಕಿ ಮತ್ತು ಅರಿಶಿನ ಕೊಂಬು ಇದ್ದರೆ ಅರಿಶಿನ ಕೊಂಬು, ಮಾಂಗಲ್ಯ ಇದ್ದರೆ ಮಾಂಗಲ್ಯನೂ ಕಟ್ಟಿರಿ. ಯಾಕಂದರೆ ಮತ್ತು ಎಲೆ ಕಾಯಿ ಇಟ್ಟ ಮೇಲೆ ನಾವು ಮಾಂಗಲ್ಯ ಹಾಕೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಮುಂಚೆನೇ ಹಾಕಿರಿ. 5 ವೀಳ್ಯದೆಲೆ ಇಟ್ಕೊಂಡು ಅದರ ಮೇಲೆ ಕಾಯಿಗೆ ಅರಿಶಿನ ಕುಂಕುಮ ಇಟ್ಟಿರಿ. ಅದನ್ನು ಇಟ್ಬಿಟ್ಟು ಮುಖಪದ್ಮ ಹಾಕ್ಕೊಂಡು ಆ ತಟ್ಟೆ ಮೇಲೆ ಇಟ್ಟು ರೆಡಿ ಮಾಡ್ಕೊಂಡಿರಿ. ಅದಕ್ಕಿಂತ ಮುಂಚೆ ಈಗ ನಾನು ಪೂಜೆ ಹೆಂಗೆ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿ ಪೂಜೆ ಮಾಡ್ಕೊಳ್ಳಿ. ಮುಂದೆ ಪೂಜೆ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಗಣಪತಿ ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಂ ನಿಧಿಯೇ ಸರ್ವವಿದ್ಯಾನಿಂ ಶ್ರೀ ದಕ್ಷಿಣಮೂರ್ತಯೇ ನಮಃ. ತದನಂತರ ಗ್ರಾಮ ದೇವತೆ, ಕುಲದೇವರು ಪೂಜೆ ಮುಂಚೆ ಮಾಡ್ಕೊಂಡಿರ್ತೀರ. ಮತ್ತು ತಂದೆ ತಾಯಿಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ತದನಂತರ ದೀಪಾರಾಧನೆ ಮಾಡಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಒಂದು ಹೂವು ಇಟ್ಟು ನಮಸ್ಕಾರ ಮಾಡಿಕೊಂಡು ಆಚಮನ ಮಾಡ್ಕೊಳ್ಳೋರು ಆಚಮನ ಮಾಡ್ಕೊಂಡು. ಭೂತೋಚ್ಚಾಟನ ಅಂತಂದರೆ ರಾಕ್ಷಸರು ಕಾಯ್ತಾ ಇರ್ತಾರೆ ನಮ್ಮ ಪೂಜೆ ಫಲ ಪಡ್ಕೊಳ್ಳೋದಕ್ಕೆ. ಅದಕ್ಕಾಗಿ ನಾವು ಸ್ವಲ್ಪ ಅಕ್ಷತೆಯನ್ನು ವಾಸನೆ ನೋಡಿಬಿಟ್ಟು ಈ ಮಂತ್ರ ಹೇಳ್ಕೊಂಡು ಎಡಭಾಗಕ್ಕೆ ಹಾಕಬೇಕು. ಉತ್ತಿಷ್ಟಂತು ಭೂತ ಪಿಶಾಚ ಹೇತೆ ಭೂಮಿ ಬಾರಕಃ ಏತ ಶಾಮ ವಿರೋಧೇನ ಬ್ರಹ್ಮ ಕರ್ಮ ಸಮಾರಭೆ. 3 ಬಾರಿ ಪ್ರಾಣಾಯಾಮ ಮಾಡಿ. ಪೂರಕಂ ಕುಂಭಕಂ ಚೈವ ರೇಚಕಂ ತದನಂತರಂ ಪ್ರಾಣಾಯಾಮಿ ಮಿದಂ ಪ್ರೋಕ್ತಂ ಸರ್ವದೇವ ನಮಸ್ಕೃತಂ. ಈಗ ಸಂಕಲ್ಪ. ಬಲಗೈ ಹಸ್ತದ ಮೇಲೆ ಹೂವು ಅಕ್ಷತೆ ಇಟ್ಕೊಂಡು ಒಂದು ಅಡಿಕೆ ಬೆಟ್ಟ, ಒಂದು ನಾಣ್ಯ ಇಟ್ಕೊಂಡು ಬಲ ತೊಡೆಯ ಮೇಲೆ ಬಲಗೈಯನ್ನಿಟ್ಟು ಅದರ ಮೇಲೆ ಎಡಗೈಯಿಂದ ಮುಚ್ಚಿ ಈ ಸಂಕಲ್ಪವನ್ನು ಮಾಡಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬುದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿ ತೀರೆ ಶಾಲಿವಾಹನ ಶಕೆ ಬೌದ್ಧವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಂದ್ರಮಾನೇನ ವ್ಯಾವಹಾರಿಕ ಪರಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ವರ್ಷ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಶುಭತದಿಗೆ ಭೃಗುವಾಸರೆ ಮಕನಕ್ಷತ್ರೆ ವ್ಯತಿಪಾತ ಯೋಗ ಗರಜಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭತಿಥೋ ಮಮ ಉಪಾತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಸಿದ್ಧಾರ್ಥಂ ಧನ ಧಾನ್ಯ ಸಮೃದ್ಧ್ಯರ್ಥಂ ಇಷ್ಟ ಕಾಮಾರ್ಥ ಸಿದ್ಧಾರ್ಥಂ ಸಮಸ್ತ ಸನ್ಮಂಗಳಂ ಪ್ರಾಪ್ತ್ಯರ್ಥಂ ಸಕಲ ಲೋಕ ಕಲ್ಯಾಣಾರ್ಥಂ ಅಖಂಡ ಸೌಭಾಗ್ಯ ಸಿದ್ಧಾರ್ಥಂ ಶ್ರೀ ಆಷಾಢ ಲಕ್ಷ್ಮಿ ಉದ್ದೇಶ್ಯ ಯಾವಚ್ಛಕ್ತಿ ಷೋಡಶೋಪಚಾರ ಪೂಜಂ ಕರಿಷ್ಯೆ. ಹೀಗೆ ಹೇಳಿ ಕೈಯಲ್ಲಿ ಹಿಡಿದಿರುವ ಹೂವು ಅಕ್ಷತೆ ಉದ್ದರಣೆ ನೀರು ಹಾಕ್ಕೊಂಡು ಒಂದು ಪ್ಲೇಟ್ಗೆ ಬಿಟ್ಕೊಳ್ಳಿ. ನಂತರ ಗಂಟ ಪೂಜೆ ಮಾಡ್ಕೊಳ್ಳಿ, ಗಂಟನಾದ ಮಾಡಿ. ಈಗ ಕಳಶಾರಾಧನೆ ಅಂದರೆ ಪೂಜೆಗೆ ಬಳಸುವ ಪಂಚಪಾತ್ರೆಯಲ್ಲಿ ಗಂಧ, ಹೂವು, ಅಕ್ಷತೆ, ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಕೈ ಇಟ್ಕೊಂಡು ಹೀಗೆ ಹೇಳಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಹು ಅಂತ ಹೇಳಿ ಆಮೇಲೆ ಅದೇ ನೀರು ತಗೊಂಡು ಎಲ್ಲ ಪೂಜಾ ನಾವೇನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಅದರ ಎಲ್ಲ ಹೂವು ನಾವೇನೇ ಇಟ್ಟಿರ್ತೀವೋ ಎಲ್ಲರೂ ಪ್ರೋಕ್ಷಣೆ ಮಾಡಿ. ನೀವು ಪ್ರೋಕ್ಷಣೆ ಮಾಡಿ. ಪೂಜಾ ದ್ರವ್ಯಾಣಿ ದೇವಂ ಆತ್ಮನಂ ಸಂಪ್ರೋಕ್ಷೆ ಅಂತ ಹೇಳ್ಬಿಟ್ಟು ಪೂಜೆಗೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡಿ.
ಈಗ ಗಣಪತಿ ಪೂಜೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಪತಿಯೇ ನಮಃ. ಧ್ಯಾಯಾಮಿ, ಆಹ್ವಾಯಾಮಿ, ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಮತ್ತು ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂದರೆ 21+2 ಗೆಜ್ಜೆ ವಸ್ತ್ರ ಏರಿಸಿ, ಗದ್ದಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಧೂಪಂ ಅಗ್ರಾಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಕ್ಕೆ ಒಂದು ಬೆಲ್ಲನೋ ಬೆಲ್ಲ ಏನಾದರೂ ಒಟ್ಟಲ್ಲಿ ನೈವೇದ್ಯಕ್ಕೆ ಏನಾದರೂ ತೋರಿಸಿ, ತದನಂತರ ತಾಂಬೂಲಂ ಸಮರ್ಪಯಾಮಿ, ನೀರಾಜನಂ ಸಮರ್ಪಯಾಮಿ, ಮಂತ್ರಪುಷ್ಪ ಸಮರ್ಪಯಾಮಿ ಅಂತೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಗಣಪತಿಗೆ ಬೇಡ್ಕೊಳ್ಳಿ. ಮಹಾಗಣಪತಿ ದೇವತಾ ಸುಪ್ರಸನ್ನ ಸುಪ್ರೀತ ವರದೋ ಭವತು ಶ್ರೀ ಮಹಾಗಣಪತಿ ಪ್ರಸಾದ ಶಿರಸ ಗೃಹಮಣಿ ಅಂತ ಹೇಳ್ಬಿಟ್ಟು ಒಂದು ಗಣಪತಿಯೊಂದು ಹೂವು ತಗೊಂಡು ಒಂದು ತಲೆಗೆ ಇಟ್ಕೊಂಡು ಮತ್ತೆ ಮುಂದಿನ ಪೂಜೆಯನ್ನು ಮುಂದುವರಿಸಿ. ಈಗ ಲಕ್ಷ್ಮಿಯ ಧ್ಯಾನ ಮಾಡ್ಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ಧ್ಯಾಯಾಮಿ. ಆಹ್ವಾನ ಮಾಡ್ಕೊಳ್ಳೋಣ. ಕೈಯಲ್ಲಿ ಅಕ್ಷತೆ ತಗೊಳ್ಳಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ರೀ ಆಷಾಢ ಲಕ್ಷ್ಮೀ ನಮಃ. ಆಹ್ವಾಯಾಮಿ ಅಂತೇಳ್ಬಿಟ್ಟು ಅಕ್ಷತೆಗಳು ಹಾಕಿ ಈಗ ಆಸನಂಗೂ ಸಹ ಅಕ್ಷತೆಗಳನ್ನ ಸಮರ್ಪಣೆ ಮಾಡಿ. ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ರತ್ನ ಸಿಂಹಾಸನ ಸಮರ್ಪಯಾಮಿ. ಉದ್ಧರಣೆಯಲ್ಲಿ ನೀರು ತೋರಿಸಿ ಒಂದು ಪ್ಲೇಟ್ಗಾದರೂ ಬಿಡಿ, ಒಂದು ಹೂವು ತಗೊಂಡು ಪ್ರೋಕ್ಷಣೆ ಆದರೂ ಮಾಡ್ಬೋದು ಲಕ್ಷ್ಮೀ ದೇವಿಗೆ. ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ಪಾದ್ಯಂ ಸಮರ್ಪಯಾಮಿ, ಅಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ತದನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ನೀರು ಬಿಟ್ಟಾದ ನಂತರ ನೆಕ್ಸ್ಟು ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರವನ್ನು ಏರಿಸಿ. ವಸ್ತ್ರಧಾರಣ ನಂತರಂ ಪುನರಾಚಮನೀಯಂ ಸಮರ್ಪಯಾಮಿ. ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ಯಜ್ಞೋಪವೀತಂ ಸಮರ್ಪಯಾಮಿ ಅಂದರೆ ಅಕ್ಷತೆಗಳನ್ನು ಏರಿಸಿ. ನಂತರ ಗಂಧಂ ಸಮರ್ಪಯಾಮಿ, ಹರಿದ್ರಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಅಕ್ಷತೆಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ದೇವಿಗೆ ಗಂಧ ಅರಿಶಿನ ಕುಂಕುಮನ ಸಮರ್ಪಣೆ ಮಾಡಿ, ಆಮೇಲೆ ಪುಷ್ಪ ಅಂದರೆ ನೀವು ಏನೇನು ಜೋಡಿಸ್ಕೊಂಡಿರ್ತೀರ ಹೂಗಳು ಪತ್ರೆಗಳು ಎಲ್ಲ ಸಮರ್ಪಣೆ ಮಾಡಿ ದೇವಿಗೆ ಅಲಂಕಾರ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಂಗೆ ಅಲಂಕಾರ ಮಾಡ್ಕೊಳ್ಳಿ. ಆಭರಣಂ ಸಮರ್ಪಯಾಮಿ. ಶ್ರೀ ಆಷಾಢ ಲಕ್ಷ್ಮಿಯೇ ನಮಃ. ಮಾಂಗಲ್ಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಗಳನ್ನ ಏರಿಸಿ ದೇವಿಗೆ. ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಳ್ಳಿ. ನಾನು ಅಷ್ಟನಾಮಗಳನ್ನು ಹೇಳ್ತೀನಿ, ನೀವು ಅಕ್ಷತೆ ಹೂವು ಏರಿಸ್ತಾ ಹೋಗಿ. ಶ್ರೀ ಧಾನ್ಯಲಕ್ಷ್ಮೀ ನಮಃ. ಶ್ರೀ ಧೈರ್ಯಲಕ್ಷ್ಮೀ ನಮಃ. ಗಜಲಕ್ಷ್ಮೀ ನಮಃ. ವಿದ್ಯಾಲಕ್ಷ್ಮೀ ನಮಃ. ಶ್ರೀ ಧನಲಕ್ಷ್ಮೀ ನಮಃ. ಶ್ರೀ ಸಂತಾನಲಕ್ಷ್ಮೀ ನಮಃ. ಶ್ರೀ ವಿಜಯಲಕ್ಷ್ಮೀ ನಮಃ. ಶ್ರೀ ಆದಿಲಕ್ಷ್ಮಿಯೇ ನಮಃ. ಇಲ್ಲಿ ದೇವಿಗೆ ಉಡಿ ತುಂಬಿಟ್ಬಿಟ್ಟು ನಂತರ ಅಷ್ಟೋತ್ತರ ಶತನಾಮಾವಳಿ ಹೇಳಿ, ಕನಕದಾರ ಸ್ತೋತ್ರ, ನಿಮಗೆ ಏನು ಬಂದರೆ ಲಕ್ಷ್ಮೀ ಸ್ತೋತ್ರಗಳು ಎಲ್ಲನೂ ಇಲ್ಲಿ ಹೇಳ್ಕೊಳ್ಳಿ. ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಆಷಾಢ ಮಾಸದಲ್ಲಿ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ತದನಂತರ ಶ್ರೀ ಆಷಾಢ ಲಕ್ಷ್ಮೀ ನಮಃ. ಧೂಪಂ ಅಗ್ರಾಪಯಾಮಿ, ದೀಪಂ ದರ್ಶಯಾಮಿ. ದೀಪ ನಂತರ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ನೈವೇದ್ಯ ನೀವೇನೇನು ತಂದಿಟ್ಕೊಂಡಿರ್ತೀರೋ, ಏನೇನು ಮಾಡಿಟ್ಕೊಂಡಿರ್ತೀರೋ ಅದನ್ನೆಲ್ಲ ನೈವೇದ್ಯ ತೋರಿಸಿ ಶ್ರೀ ಆಷಾಢ ಲಕ್ಷ್ಮೀ ನಮಃ. ನೈವೇದ್ಯಂ ಸಮರ್ಪಯಾಮಿ, ಮಧ್ಯ ಪಾನೀಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಉದ್ಧರಣೆಯಲ್ಲಿ ನೀರು ಬಿಡಿ. ಆಮೇಲೆ ತಾಂಬೂಲಂ ಸಮರ್ಪಯಾಮಿ. ದೇವಿಗೆ 5 ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಇಟ್ಟು ತಾಂಬೂಲವನ್ನು ಸಮರ್ಪಣೆ ಮಾಡಿ, ನೀರಾಜನ ಮಾಡಿ, ಕರ್ಪೂರದಿಂದ ಆರತಿ ಮಾಡಿ, ಇಲ್ಲಾಂದ್ರೆ ತುಪ್ಪದ ಬತ್ತಿಯಿಂದ ಆದರೂ ಆರತಿ ಮಾಡಿಬಿಟ್ಟು ನಿಮಗೆ ಯಾವ್ದು ಬರುತ್ತೋ ಅದು ಲಕ್ಷ್ಮೀ ಒಂದು ಹಾಡನ್ನು ಹೇಳಿ ಆರತಿ ಮಾಡಿ, ಮಂತ್ರಪುಷ್ಪಂ ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಆಷಾಢ ಲಕ್ಷ್ಮೀ ನಮಃ. ಸುವರ್ಣ ದಿವ್ಯ ಮಂತ್ರಪುಷ್ಪಂ ಸಮರ್ಪಯಾಮಿ. ಹೂವು ಅಕ್ಷತೆಗಳು ದೇವಿಗೆ ಸಮರ್ಪಣೆ ಮಾಡಿ ನಂತರ ನಮಸ್ಕಾರ ಮಾಡ್ಕೊಳ್ಳಿ. ಯಾನಿ ಕಾನೀಚ ಪಾಪಾನಿ ಜನ್ಮಾಂತರ ಕೃತ ನೀಚ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ನಂತರ ಛತ್ರ ಚಾಮರ ಗೀತ ನೃತ್ಯ ಆದೋಳಿಕ ಅಶ್ವರೋಹಣ ಗಜಾರೋಹಣ ಸಮಸ್ತ ರಾಜೋಪಚರಣ ಮನಸಾ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಗಳ ಕ್ಷಮಾಪಣ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹಾಲಕ್ಷ್ಮಿ ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ ಅನಾಯ ಯಥಾಶಕ್ತಿ ಪೂಜಾಯ ಚ ಭಗವತಿ ಸರ್ವಾತ್ಮಿಕೆ. ಶ್ರೀ ಆಷಾಢ ಲಕ್ಷ್ಮೀ ದೇವತಾ ಸುಪ್ರಸನ್ನ ಸುಪ್ರೀತ ವರದಾ ಭವತು. ನಂತರ ತೀರ್ಥ ಪ್ರಸಾದ ತಗೊಳ್ಳಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಕರಂ ಶ್ರೀ ಮಹಾಲಕ್ಷ್ಮಿ ಪಾದೋದಕಂ ಪಾವನಂ ಶುಭಂ. ಶ್ರೀ ಆಷಾಢ ಲಕ್ಷ್ಮೀ ನಮಃ. ಪ್ರಸಾದಂ ಶಿರಸ ಗೃಹಾಮಿ.
ಈ ಪೂಜಾ ವಿಧಾನದಲ್ಲಿ ಏನಾದರೂ ನಿಮಗೆ ತಿಳಿದಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಉತ್ತರ ಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.